ರಾಮನಗರ ಜಿಲ್ಲೆಯ ಏಕೈಕ ತಾಲೂಕು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ 4 ಪುರಸಭೆಗಳು, ಒಂದು ನಗರಸಭೆ ಇದೆ. ಅಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಿದೆ ಅಂತಂದ್ರೆ ಅದು ಭಗವಂತನಿಗೆ ಮೆಚ್ಚುಗೆ ಆಗ್ಬೇಕು. ನಾವು ಕಳೆದ 6 ತಿಂಗಳ ಹಿಂದೆ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳು ಪುರಸಭೆಗಳಾಗಿ ಮತ್ತು ನಗರಸಭೆಯಾಗಿ ಮಾರ್ಪಡಲಿದೆ ಅಂತೇಳಿ ಒಂದು ನೋಟಿಫಿಕೇಶನ್ ಅನ್ನ ನಾವು ನೋಡಿದ್ವಿ. ಆ ನಂತರ ಕೆಲವರು ಇದು ಫೇಕ್ ನೋಟಿಫಿಕೇಶನ್ ಅಂತೇಳಿ ಸುಮ್ಮನಾಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಬರ ಸಿಡಿಲಿನಂತೆ ಇದೀಗ ಆ ಒಂದು ನೋಟಿಫಿಕೇಶನ್ ನಿಜ. ಅದೇ ರೀತಿಯಾಗಿ ಈಗಾಗಲೇ ಒಂದಷ್ಟು ಗ್ರಾಮ ಪಂಚಾಯತಿಗಳನ್ನ, ಅಂದ್ರೆ 2 3 ಗ್ರಾಮ ಪಂಚಾಯತಿಗಳನ್ನ ಒಟ್ಟಾಗಿಸಿ ಪುರಸಭೆಗಳನ್ನಾಗಿ ಮತ್ತು ನಗರಸಭೆಯನ್ನಾಗಿ ಮಾಡಲು ಸರ್ಕಾರ ಹೊರಟಿದೆ. ಇಡೀ ರಾಜ್ಯದಲ್ಲಿ ಕೇವಲ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಅಂತ್ಯಗೊಳಿಸಿ ಪುರಸಭೆ ಮತ್ತು ನಗರಸಭೆಗಳನ್ನ ಮಾಡಲು ಹೊರಟಿರ್ತಕ್ಕಂಥದ್ದು ಯಾವ ಕೆಲಸ ಮಾಡಲು ಇವರು ಹೊರಟಿದ್ದಾರೆ ಎನ್ನುವಂಥದ್ದು ಕೆಲವೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರ ಹಿಂದೆ ದೊಡ್ಡ ಲಾಬಿಯೇ ನಡೆದಿದೆ ಅಂತ ಹೇಳಿ ಕೆಲವೊಬ್ರು ಮಾತನಾಡಿಕೊಳ್ಳಲು ಆರಂಭಿಸಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ 500ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಅಧಿಕಾರವನ್ನ ಪಡ್ಕೊಳ್ತಿದ್ರು. ಹಾಗೆಯೇ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ರು. ಒಂದು ವೇಳೆ ಇದು ಪುರಸಭೆಗಳಾಗಿ ನಗರಸಭೆಯಾಗಿ ಮಾರ್ಪಟ್ರೆ 2-3 ಹಳ್ಳಿಗಳನ್ನ ಸೇರಿಸಿ 23 ಅಥವಾ 31 ಸದಸ್ಯರಿಗೆ ಅವಕಾಶ ಇರುತ್ತೆ. ಇಲ್ಲಿ ಹಣ ಇದ್ದಂತವರಿಗೆ, ಬಲಾಢ್ಯರಿಗೆ ಮಾತ್ರ ಇರುತ್ತೆ. ಒಂದು ರೀತಿ ಆನೇಕಲ್ ತಾಲೂಕು ರಿಪಬ್ಲಿಕ್ ಆಗಿ ಮಾರ್ಪಡುತ್ತಾ ಎನ್ನುವಂತ ಆತಂಕ ಎಲ್ಲರನ್ನು ಕೂಡ ಕಾಡಲು ಆರಂಭಿಸಿದೆ. ಈ ಒಂದು ನಗರಸಭೆ ಮತ್ತು ಪುರಸಭೆಗಳನ್ನಾಗಿ ಮಾಡಲು ಹೊರಟಿರ್ತಕ್ಕಂಥದ್ದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಸಲುವಾಗಿಯೇ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿನ್ನಪ್ಪ ರವರು, ಹಾಗೆಯೇ ಹಿರಿಯ ಪತ್ರಕರ್ತರಾದಂತಹ ವಿಜಯ್ ಕುಮಾರ್ ರವರು, ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಮಹೇಶ್ ಅವರು, ಹಾಗೆಯೇ ಕನ್ನಡ ಪರ ಹೋರಾಟಗಾರರಾದಂತಹ ರವಿರವರು, ಹಾಗೆಯೇ ಜಗದೀಶಾಚಾರ್ಯರವರು, ಈ ರೀತಿಯಾಗಿ ಮುಖಂಡರುಗಳು ಭಾಗವಹಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ಅವೈಜ್ಞಾನಿಕವಾದಂತಹ ಪುರಸಭೆಗಳನ್ನ ಮತ್ತು ನಗರಸಭೆಯನ್ನ ಮಾಡಲು ಹೊರಟಿರ್ತಕ್ಕಂತಹ ಈ ಒಂದು ನೀತಿಯನ್ನ ವಿರೋಧಿಸಬೇಕು. ಮತ್ತು ಇತ್ತೀಚೆಗಷ್ಟೇ ಆನೇಕಲ್ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ನೋಟಿಸ್ ಜಾರಿ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಟರಾವ್ ಮಾಡಿ ಕಳಿಸ್ಬೇಕು. ಅಂದ್ರೆ ಸರ್ಕಾರದ ಈ ಒಂದು ನಗರಸಭೆ ಮತ್ತು ಪುರಸಭೆಗಳಿಗೆ ಒಂದೇ ಸಾಲಿನಲ್ಲಿ ಎಲ್ಲರೂ ಕೂಡ ರೆಸಲ್ಯೂಷನ್ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಟರಾವ್ ಮಾಡಿ ಕಳಿಸಲು ಸೂಚನೆಗಳನ್ನ ನೀಡಿದ್ದಾರೆ. ಇದರ ಬಗ್ಗೆ ಜಾಗೃತಿ ಮುಂದೆ ಈ ಒಂದು ಪುರಸಭೆ ಮತ್ತು ನಗರಸಭೆ ಆದ್ರೆ ಇದರಿಂದ ಆಗುವಂತ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನು ಎಂಬುದನ್ನ ವಿವರವಾಗಿ ಚಿನ್ನಪ್ಪ, ವಿಜಯ್ ಕುಮಾರ್ ಅವರು, ಮಹೇಶ್, ಹಾಗೆಯೇ ಜಗದೀಶಾಚಾರ್ಯ ಹಾಗೂ ರವಿ ಮುಂತಾದವರು ವಿವರಿಸಿದ್ದಾರೆ. ಆ ಪತ್ರಿಕಾಗೋಷ್ಠಿಯ ಆ ಎಲ್ಲ ವಿಷಯಗಳನ್ನ ಕೇಳೋಣ ಬನ್ನಿ. ಇದು ಇಡೀ ತಾಲೂಕು ವಿರೋಧಿಸಬೇಕಾಗಿರ್ತಕ್ಕಂಥದ್ದು. ಇದರ ಹಿಂದೆ ದೊಡ್ಡ ಲಾಬಿ ಇರುವಂತದ್ದು. ಆನೇಕಲ್ಲನ್ನ ಮುಂದಿನ ದಿನಗಳಲ್ಲಿ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀವಿ ಅಂತೇಳಿ ರಾಮನಗರ ಮತ್ತು ಆನೇಕಲ್ ಎಲ್ಲವನ್ನು ಕೂಡ ಸೇರಿಸಿ ದಕ್ಷಿಣ ಜಿಲ್ಲೆ ಮಾಡಿದಾಗ ಬಹುಶಃ ಈ ಒಂದು ದಕ್ಷಿಣ ಜಿಲ್ಲೆಗೆ ಕೇಂದ್ರ ಸ್ಥಾನವನ್ನಾಗಿ ರಾಮನಗರವನ್ನು ಇಲ್ಲವೇ ಕನಕಪುರವನ್ನ ಮಾಡಿದ್ರೆ ಇದರಿಂದ ನಮಗೆ ಅನಾನುಕೂಲಗಳೇ ಹೆಚ್ಚು. ನಗರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥದ್ದು ಆನೇಕಲ್. ಆನೇಕಲ್ನಿಂದ ನಾವು ಬೆಂಗಳೂರು ನಗರಕ್ಕೆ ಹೋಗೋದು ದೂರ ಆಗಲ್ಲ. ಆದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ್ರೆ ಆನೇಕಲ್ ಕನಕಪುರಕ್ಕೂ ಅಥವಾ ರಾಮನಗರಕ್ಕೂ ಸೇರ್ಪಡೆ ಆದ್ರೆ ಹೋಗೋದು ಹೇಗೆ, ನಮ್ಮ ಸಮಸ್ಯೆಗಳು ಏನಾಗುತ್ತೆ ಅನ್ನೋದನ್ನ ಎಲ್ಲವನ್ನು ಕೂಡ ಸವಿವರವಾಗಿ ನೋಡೋಣ ಬನ್ನಿ. 26 ಗ್ರಾಮ ಪಂಚಾಯತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಈ ಹಿಂದೆ 28 ಇತ್ತು. ಕೆಲವು 2 ಗ್ರಾಮ ಪಂಚಾಯತಿಗಳನ್ನು, 3 ಗ್ರಾಮ ಪಂಚಾಯತಿಗಳನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಪ್ರಸ್ತುತ ಇರ್ತಕ್ಕಂಥ 20 ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳು ಇಂದಿಗೂ ಕೂಡ ಹಳ್ಳಿಯ ವಾತಾವರಣದಿಂದ 90% ಕೃಷಿ ಭೂಮಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯತಿಗಳು. ಮತ್ತು ವಿಶೇಷವಾಗಿ ಇವತ್ತೇನಪ್ಪ ಅಂತೇಳಿದ್ರೆ ಈ 20 ಗ್ರಾಮ ಪಂಚಾಯತಿಗಳನ್ನು ಪ್ರಸ್ತುತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಇವತ್ತು ಆನೇಕಲ್ ತಾಲೂಕಲ್ಲಿ 28 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ 8 ಗ್ರಾಮ ಪಂಚಾಯತಿಗಳನ್ನು ಹೊರತುಪಡಿಸಿ ಉಳಿದ 20 ಗ್ರಾಮ ಪಂಚಾಯತಿಗಳನ್ನು
ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಇತ್ತೀಚೆಗೆ ಒಂದು 6 ತಿಂಗಳಿಂದ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹರಿದಾಡಿದಾಗ ಇದು ಫೇಕ್ ನ್ಯೂಸು, ಇದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂಥೇಳಿ ಅದನ್ನು ಮತ್ತೊಮ್ಮೆ ಹಾಕಿದಾಗ ಎಲ್ಲರೂ ಕೂಡ ನಾವು ಅದನ್ನು ಫೇಕೇ ಇರ್ಬೋದು. ಯಾಕಂತೇಳಿದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾವುದೇ ಸರ್ಕಾರದ ಆದೇಶ ಸಂಖ್ಯೆಗಳಿರಲಿಲ್ಲ. ಈಗ ಕಳೆದ 3 ದಿನಗಳಿಂದ ಸನ್ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತುರ್ತು ಅಂತೇಳಿ ಒಂದು ಅಥೆಂಟಿಕ್ ಆಗಿ ಗ್ರಾಮ ಪಂಚಾಯತಿಗಳಿಗೆ ಈ ರೀತಿಯಾಗಿ 20 ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ತುರ್ತು ವರದಿಯನ್ನು ಕೊಡಿ ಅಂತೇಳಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪತ್ರವನ್ನು ಕೊಟ್ಟಾಗ, ನಮಗೆ ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಕೊಟ್ಟಾಗ ನಮಗೆ ಅಥೆಂಟಿಕ್ ಆಯಿತು. ಹಾಗಾಗಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಡೋದಕ್ಕೆ ಅಥವಾ ವಿರೋಧವಾಗಿ ಅಥವಾ ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಾರೆಲ್ಲ ಕೂತ್ಕೊಂಡು ಇದನ್ನು ವರದಿಗಳನ್ನು ನೋಡಲಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳಿರೋದ್ರಿಂದ 5 ವರ್ಷಕ್ಕೊಮ್ಮೆ 515 ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ. ಗ್ರಾಮ ಪಂಚಾಯತಿಗಳಿದ್ರೆ 550 ಜನ ಗ್ರಾಮ ಪಂಚಾಯತಿ, 20 ಜನ ತಾಲೂಕ್ ಪಂಚಾಯತಿ, 9 ಜನ ಜಿಲ್ಲಾ ಪಂಚಾಯತಿಯ ಪ್ರತಿನಿಧಿಗಳಾಗಿ ಹೊರಹೊಮ್ಮುತ್ತಾರೆ. ಇವತ್ತು ಈ ಮೇಲ್ದರ್ಜೆಗೇರಿಸಿದ್ರೆ ಈ 500 ಜನರಿಗೆ ಅನ್ಯಾಯ ಆಗ್ತದೆ, 20 ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಅನ್ಯಾಯ ಆಗ್ತದೆ, 9 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಆಗ್ತದೆ. ಮತ್ತು ನಮ್ಮದೇನಪ್ಪ ಅಂತೇಳಿದ್ರೆ ಇವತ್ತು ಕೆಲವು 2-3 ಗ್ರಾಮ ಪಂಚಾಯತಿಗಳು ಇವತ್ತು ಬಲಿಷ್ಠವಾಗಿದ್ದಾವೆ, ಆರ್ಥಿಕವಾಗಿದ್ದಾವೆ, ಜನಸಂಖ್ಯೆ ಹೆಚ್ಚಳವಾಗಿದೆ. ಅದನ್ನು ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ಆದರೆ ಇವತ್ತು ಮೊದಲನೇದಾಗಿ ದೊಮ್ಸಂದ್ರ, ಎಮ್ರೆ, ಸರ್ಜಾಪುರ ಪಂಚಾಯತಿಗಳನ್ನು ನಗರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರ ಏನು ಈ ನಗರ ಸಭೆಗೆ ಯಾವ ಮಾನದಂಡ ಇರಬೇಕು ಆ ಮಾನದಂಡಕ್ಕೆ ವಿರುದ್ಧವಾಗಿದೆ. ಇವತ್ತು ನಮ್ಮ ದೊಮ್ಸಂದ್ರ ಗ್ರಾಮ ಪಂಚಾಯತಿ ಎಲ್ಲೇ ಬಂದು ಮುತ್ತನಲ್ಲೂರು ಪಂಚಾಯತಿ ವ್ಯಾಪ್ತಿ ಬರುವಂಥ ಬೈಲು ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಅವ್ರ ನಗರಸಭೆ ಆದರೆ ಬೈಲು ಬಸವೇಶ್ವರದಿಂದ ಹಿಡಿದು ಸರ್ಜಾಪುರದ ಬಾಗಲೂರು ಗಡಿ ಕಗ್ನೂರವರೆಗೂ ಬರ್ತಕ್ಕಂಥದ್ದು ಸುಮಾರು 13ರಿಂದ 14 ಕಿಲೋಮೀಟ್ರು ವ್ಯಾಪ್ತಿಯನ್ನು ಒಳಗೊಳ್ಳುತ್ತದೆ. ಆಗ ಕಾರ್ಯಚಟುವಟಿಕೆಗಳು ಮಾಡೋದು ಅಥವಾ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಭಾಳಷ್ಟು ಅನ್ಯಾಯ ಆಗ್ತದೆ. ಜೊತೆಗೆ ಇವತ್ತು ಹತ್ತುಬೆಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆ ಕೂಡ ನಗರಸಭೆ. ನಮಗೆ ವಿಶೇಷವಾಗಿ ಆನೇಕಲ್ ಪುರಸಭೆಯನ್ನು, ಒಣಕನಹಳ್ಳಿ, ಸಮಂದೂರು ಪಂಚಾಯಿತಿಗಳನ್ನು ಆನೇಕಲ್ಗೆ ನಗರಸಭೆಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತಿಗೂ ಕೂಡ 90% ಭಾಗ ಸಮಂದೂರು, ಒಣಕನಹಳ್ಳಿಯಲ್ಲಿ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಈ ಪ್ರಕ್ರಿಯೆ ಮಾಡಬೇಕಂದ್ರೆ 50% ಹೆಚ್ಚು 60% ಅಷ್ಟು ಉದ್ಯೋಗಸ್ಥರು ಇರಬೇಕು ಅಂತಿದೆ ಕಾಯ್ದೆಯಲ್ಲಿ. ಆದರೆ ಇಲ್ಲಿ ಯಾರು 60% ಉದ್ಯೋಗಸ್ಥರಿಲ್ಲ ಮತ್ತು 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಮತ್ತು ಇವತ್ತು ಸಮಂದೂರು ಪಂಚಾಯತಿಯಲ್ಲಿ ಗೆಟಂಬೆಲೆ ಇರ್ಬೋದು ಅಥವಾ ತಿಮ್ಸಂದ್ರ ಇರ್ಬೋದು, ಆ ತಮಿಳುನಾಡಿಗೆ ಗಡಿ ಆಗಿರ್ತಕ್ಕಂಥದ್ದು. ಇಂದಿಗೂ ಕೂಡ ಅಲ್ಲಿ ಬಸ್ ಸೌಕರ್ಯ ಇಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ. ಅವರೆಲ್ಲರೂ ಕೂಡ ಅವರೇನಾದರೂ ನಗರಸಭೆ ಅಂದರೆ ಆನೇಕಲ್ ಪಟ್ಟಣಕ್ಕೆ ಬರಬೇಕು. ಇವತ್ತು ಆ ಸಮಂದೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು 20 ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ, ಅದು ಏನಾದರೂ ಕಟ್ಟಾದರೆ ಅಲ್ಲಿರ್ತಕ್ಕಂಥ 10,000 ಜನಸಂಖ್ಯೆಗೆ 2 ಸದಸ್ಯರಾಗ್ತದೆ. ಅಲ್ಲಿಗೆ 18 ಜನರ ಅಧಿಕಾರವನ್ನು, ಸಂವಿಧಾನಾತ್ಮಕವಾಗಿದ್ದಂಥ ರಾಜಕೀಯ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಜೊತೆಗೆ ಇವತ್ತು ಕರ್ಪೂರು, ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯತಿಯನ್ನು ಪುರಸಭೆ ಮಾಡಬೇಕು. ಕರ್ಪೂರ್ ಪಂಚಾಯತಿ ಕೂಡ 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಮತ್ತೆ ನಮ್ಮ ಮುಗಳೂರು, ನೆರಗ, ಬಳ್ಳೂರು, ಮಾಯಸಂದ್ರ ಇವೆಲ್ಲ ಕೂಡ ಅವೈಜ್ಞಾನಿಕವಾಗಿ. ಈ ಪುರಸಭೆ ಸುತ್ತೋಲೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ 20,000ದಿಂದ 50,000 ಜನ ಸಂಖ್ಯೆ ಇರಬೇಕು ಅಂತ. ಈಗ ನಾನು ಸೆನ್ಸಸ್ ಕೂಡ ತಮಗೆ ಇದನ್ನು ಕೊಡ್ತಾಯಿದ್ದೀನಿ, ಸರ್ಕಾರ ಮಾಡಿರ್ತಕ್ಕಂಥ ಸೆನ್ಸಸ್ ಜನಸಂಖ್ಯೆ. ಇದರಲ್ಲಿ ಇವತ್ತು ನೋಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಏನು ಇವಾಗ ನೆರಿಗೆ ಗ್ರಾಮ ಪಂಚಾಯತಿಯಲ್ಲಿ 8,000 ಇದೆ. 8,000 ಇರೋದು ಪುರಸಭೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು 8,000 ಪ್ಲಸ್ಸು ಈ ಒಂದು ಮುಗಳೂರು ಈ ಎರಡನ್ನು ಸೇರಿಸಿ 18,000ಕ್ಕೆ ಪುರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. 18,000 ಪುರಸಭೆ ಮಾಡಬೇಕಾದ್ರೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ, ನೆರಗ ಮತ್ತು ಮಂಗಳೂರು ಗಾಡಿ ಬಾಡಿಗೆ ಸುಮಾರು 6ರಿಂದ 7 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರಿಗೆ ಇದು ಕೂಡ
ಅವೈಜ್ಞಾನಿಕ, ಒಂದು ವಿಸ್ತೀರ್ಣ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಮತ್ತು ಏನು ಅಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಇನ್ನೂ ಕೂಡ ಭಾಳಷ್ಟು ನಮಗೆ ಇನ್ನೂ ರಸ್ತೆಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಲವಾರು ಮೂಲಭೂತ ಸೌಕರ್ಯಗಳಿವೆ. ಇವತ್ತು ಜೊತೆಗೆ ಮುತ್ತನಲ್ಲೂರು, ಅಂದೇನಹಳ್ಳಿ, ಬಿಲ್ಲಾಪುರ, ಮುತ್ತನಲ್ಲೂರು ಗ್ರಾಮ ಪಂಚಾಯತಿ, ಅಂದೇನಹಳ್ಳಿ ಬಿಲ್ಲಾಪುರ ಗ್ರಾಮ ಪಂಚಾಯತಿಗಳನ್ನು ಸೇರಿಸಿದ್ರೆ ಸುಮಾರು 7ರಿಂದ 8 ಕಿಲೋಮೀಟರ್. ಇದು ಈ ಒಂದು ಪ್ರಕ್ರಿಯೆ ಪಂಚಾಯತ್ ರಾಜ್ ಕಾಯ್ದೆಗೆ ಅಥವಾ ಪುರಸಭೆ ಕಾಯ್ದೆಗೆ ವಿರೋಧವಾಗಿದೆ, ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ನಮ್ಮ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತು ದೊಮ್ಸಂದ್ರ, ಯಮರೆ, ಸರ್ಜಾಪುರ ಈ ಗ್ರಾಮ ಪಂಚಾಯತಿಗಳನ್ನು ನಗರಸಭೆಯನ್ನು ಮಾಡ್ತಕ್ಕಂಥದ್ದು, ಹತ್ತಬೆಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆಯನ್ನು ನಗರಸಭೆ ಮಾಡ್ತಕ್ಕಂಥದ್ದು, ಮತ್ತು ಆನೇಕಲ್ ತಾಲೂಕಿನಲ್ಲಿ ಒಣಗನಹಳ್ಳಿ, ಸಮಂದೂರು ಗ್ರಾಮ ಪಂಚಾಯತಿ ಮತ್ತು ಆನೇಕಲ್ ಪುರಸಭೆಯನ್ನು ಸೇರಿಸಿ ಒಂದು ನಗರಸಭೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಸಂಖ್ಯೆ 30/135/2024-25 9/9/2024 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು CR 89/2024-25 8/10/2024 ಇದರ ಆದೇಶದಂತೆ ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಇಒ ಅವರು, ಅದು ಇಒನೂ ಮಾಡಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಯಾರೋ ಬೇರೊಬ್ಬ ಅಧಿಕಾರಿ ಎಂಥದ್ದು ಅವರ ಪರವಾಗಿ ಅಂತ ಒಂದು ಸಹಿ ಮಾಡಿ ಗ್ರಾಮ ಪಂಚಾಯತಿಗಳಿಗೆ ತುರ್ತು ಅಂತೇಳಿ ಇವತ್ತು ಈ ಒಂದು ಸುತ್ತೋಲೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಕರ್ಪೂರು, ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಗಳನ್ನು ಮತ್ತು ಪುರಸಭೆಗಳನ್ನಾಗಿ ಒಟ್ಟಾರೆಯಾಗಿ ಈ ಒಂದು 20 ಗ್ರಾಮ ಪಂಚಾಯತಿಗಳಿಂದ ಪ್ರತಿ 5 ವರ್ಷಕ್ಕೊಮ್ಮೆ 515 ಗ್ರಾಮ ಪಂಚಾಯತಿ ಸದಸ್ಯರು ಅವರ ವೇತನವನ್ನು ಕೊಡ್ತಾ ಇದ್ದಾರೆ. ಅವರ ಕನಿಷ್ಠ ವೇತನವನ್ನು ಕೂಡ ಕೊಡ್ತಾ ಇಲ್ಲ. ಈಗಾಗಲೇ ಇದು ಸಾಕಷ್ಟು ವಿಚಾರಗಳು ಗೊತ್ತಿದ್ರೂ ಕೂಡ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಏನಿದೆ, ಸಿಬ್ಬಂದಿ ವರ್ಗ ಆಗಲಿ ಅಥವಾ ಯಾರೋ ಗೆದ್ದಿರುವಂಥ ಪುರಸಭಾ ಅಧ್ಯಕ್ಷರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲದೆ ಇರೋದು ಒಂದು ಶೋಚನೀಯ ಅನ್ನೋದು ಒಂದು ಇದು. ಇನ್ನು ಮುಖ್ಯವಾಗಿ ಅವರಿಗೆ ನೇಮಕಾತಿ ಪತ್ರಗಳು ಕೂಡ ಕೊಡ್ತಾ ಇಲ್ಲ. ಇನ್ನು ಈ ಪುರಸಭೆಗೆ ಬೇಕಾದಂತಹ ಏನು ಸಿಬ್ಬಂದಿಗಳಿದ್ದಾರೆ, ಇದು ತುಂಬ ಗಂಭೀರವಾದಂಥ ವಿಚಾರ. ಜೊತೆಗೆ ಈ ಏನು ಪುರಸಭೆ ಮತ್ತು ನಗರಸಭೆ ಖರ್ಚು ವೆಚ್ಚಗಳು ಬರುವಂತಹ 60% ಆಡಳಿತಾತ್ಮಕ ವೆಚ್ಚಗಳಿಗೆ ಖರ್ಚಾಗ್ತಾ ಇದೆ. ಈ ಸರ್ಕಾರದಿಂದ ಬರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಕೆಲವು ಆಗ್ತಾಯಿದೆಯೇ ಹೊರತು 60% ಆಡಳಿತಾತ್ಮಕ ಅಂತ ಗುತ್ತಿಗೆದಾರರನ್ನು ತಗೊತಾರೆ. ಸಿಬ್ಬಂದಿ ವರ್ಗ ಅಲ್ಲಿ ಸ್ಟಾಫ್ ಬಂದಿಲ್ಲ ಅಂದರೆ ಅವ್ರನ್ನ ತಗೊಂಡು ಅವರಿಗೆ ಸಂಬಳ ಕೊಡುವಂಥದ್ರಿಂದ 60%-70% ಬರೀ ಅಡ್ಮಿನಿಸ್ಟ್ರೇಟಿವ್ ಖರ್ಚುಗಳಿಗೆ ಹೋಗ್ತಾಯಿದೆ. ಇನ್ನು ಮುಖ್ಯವಾಗಿ ಈ ಪುರಸಭೆ ಮತ್ತು ನಗರಸಭೆಗಳ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಏನು ಈ ಗ್ರಾಮ ಪಂಚಾಯಿತಿಗಳಿಗೆ ನಾವು ರೂರಲ್ ಕೋಟ ಅಂತ ತಗೊತಾ ಇದ್ವಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಥವಾ ನಾವು CETಯಲ್ಲಿ ತಗೊತಾ ಇದ್ವಿ, ಸರ್ಕಾರಿ ನೌಕರರಿಗೆ ನಾವು ತಗೊತಾ ಇದ್ವಿ, ಅದು ಯಾರಿಗೂ ಸಿಗೋದಿಲ್ಲ. ಬರೀ ಯಾರಿಗೋ ತೊಂದರೆ ಆಗ್ತದೆ ಅನ್ನೋದಂತಲ್ಲ, ಕನಿಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ CETನಲ್ಲಿ ಗ್ರಾಮೀಣ ಕೋಟ ಕೂಡ ಸಿಗೋದಿಲ್ಲ. ಜೊತೆಗೆ ಯಾವುದೇ ಸರ್ಕಾರಿ ನೌಕರರಿಗೆ ನಾವು ಹೋದಾಗ 3% 5% ಗ್ರಾಮೀಣ ಕೋಟ ಇದೆಯಲ್ಲ, ಅದು ನಮ್ಗೆ ಸಿಗೋದಿಲ್ಲ. ಆಲ್ರೆಡಿ ನಾವು ಈಗ ಚಂದಾಪುರ, ಹೆಬ್ಬಗೋಡಿ ಮತ್ತು ಜಿಗಣಿಯಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇದು ಇನ್ನು ಮುಖ್ಯವಾಗಿ ಯಾವುದೇ ಒಂದು ಗ್ರಾಮ ಸಭೆನೇ ಅಂತಿಮ. ಅಲ್ಲಿ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೋ ಅಥವಾ ಯಾರು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ, ಸೌಲಭ್ಯಗಳನ್ನ ಕೊಡಬೇಕು ಅಂತ ಇದೆ. ಅದು ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಪಂಚಾಯಿತಿಯ PDOಗೋ ಅಥವಾ ಸದಸ್ಯರಿಗೋ ಹೇಳ್ಬೋದು. ಜೊತೆಗೆ ಗ್ರಾಮ ಸಭೆಯಲ್ಲಿ ಕೂಡ, ವಾರ್ಡ್ ಸಭೆಯಲ್ಲಿ ಕೂಡ ನಾವು ಇದು ಮಾಡ್ಬೋದು. ಆದರೆ ನಗರಸಭೆ ಪುರಸಭೆ ಬಂದರೆ ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಅಲ್ಲಿ ಮಾತ್ರ ಬರೀ ಅಧಿಕಾರ ವರ್ಗ ಮಾತ್ರ, ಅಧಿಕಾರಿಗಳಿದೆ, ಚೀಫ್ ಆಫೀಸರು ಯಾರು ಹೋದ್ ಮಾತ್ರ ಅಲ್ಲಿ ನಾವು ಕೇಳಬೇಕಾಗ್ತದೆ. ಅವರು ನಮ್ಗೆ ಕೈಗೂ ಸಿಗೋದಿಲ್ಲ. ಜೊತೆಗೆ ನಾವು ಹೇಳ್ದಂಗೆ ಅವ್ರು ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಜೊತೆಗೆ ನಗರಸಭೆ ಪುರಸಭೆಯಲ್ಲಿ ಬರೀ ಚೀಫ್ ಆಫೀಸರ್ ಮತ್ತು ಕಮಿಷನರ್ ಮಾತ್ರ ಚೆಕ್ ಪವರ್ ಇರ್ತದೆ. ಹೀಗಾಗಿ ನಾವು ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೆ, ಒಂದು 1000 ರೂಪಾಯಿ ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೂ ಪಂಚಾಯತ್ ಮೆಂಬರ್ ಸ್ವಂತ ಕೈಯಿಂದ ಹಾಕಿ ಬಿಲ್ ಮಾಡ್ಕೊತಾ ಇದ್ರು. ಆದರೆ ಇಲ್ಲಿ ಅಂಥ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ಜೊತೆಗೆ ಇದೊಂದು ರಾಜಕೀಯ ಕೈವಾಡ ಏನು ಇದೆ,
ರಿಯಲ್ ಎಸ್ಟೇಟ್ ಮಾಫಿಯೇನೂ ಇದೆ, ಜೊತೆಗೆ ಅಧಿಕಾರಿಗಳ ನೇರ ಕೈವಾಡ ಕೂಡ ಇದೆ. ನಾವು ಒಂದು ಸಾರಿ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಗರಸಭೆ 5 ಪುರಸಭೆಗಳು ಈಗಾಗಲೇ ಅಸ್ತಿತ್ವದಲ್ಲಿದೆ. ಅದರ ಒಂದು ನೋವು ಬಾಧೆಗಳನ್ನು ನಾವು ಆಲ್ರೆಡಿ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಯಾರೂ ಕೂಡ ನಾವು ಜನಪ್ರತಿನಿಧಿಗಳನ್ನು ನಂಬಿಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಭಾಗದಂತ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಯಾರು CET ಕೋಟದಲ್ಲಿ ಅಥವಾ ಸರ್ಕಾರಿ ನೌಕರರಲ್ಲಿ ಮೀಸಲಾತಿ ಇನ್ನೂ ಸಿಗೋದಿಲ್ಲ. ಅದೇ ರೀತಿ ಈ ಆನೇಕಲ್ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ 20 ಪಂಚಾಯಿತಿಗಳನ್ನು ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಿಬಿಟ್ರೆ ಯಾರೂ ಕೂಡ ಇಲ್ಲಿ ನಗರದ ಈ ಗ್ರಾಮೀಣ ಭಾಗದ ಸೌಲಭ್ಯಗಳೇನಿದೆ ಯಾರೂ ಕೂಡ ನಾವು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆ ಕಾರಣಕ್ಕೋಸ್ಕರ ಇದೊಂದು ಅವೈಜ್ಞಾನಿಕ ಕ್ರಮ, ಇದೊಂದು ತುರ್ತು ಅಂತ ಹೇಳ್ತಾರೆ ಅಧಿಕಾರಿಗಳು. ಇಂತಹ ಒಂದು ಕೆಲಸಗಳನ್ನು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಗಮನ ಹರಿಸಬೇಕು. ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದ್ರೆ ಅದು ಹೈಕೋರ್ಟಲ್ಲಿ ಹೋಗಿ ಇದು ಮಾಡಿದ್ರು ಅದು ಅದೇ ಅಭಿಪ್ರಾಯ ವ್ಯಕ್ತ ಆಯಿತು. ಇಲ್ಲಿ ಅಧಿಕಾರಶಾಹಿಗಳ ಸಂಪೂರ್ಣ ಒಂದು ಷಡ್ಯಂತ್ರ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಮುಂದೆ ಜನಸಾಮಾನ್ಯರಿಗೆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಒಂದು ರೆಡಿ ಶೆಡ್ಯೂಲ್ ಇಟ್ಕೊಂಡು ಬರ್ತಾರೆ ಅವರು, ಪುರಸಭೆ ಅಧಿನಿಯಮ ಅಂದ್ಕೊಂಡು ರೆಡಿ ಇಟ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಬೇಕಾದ ಯೋಜನೆಗಳನ್ನ ಯಾವುದೂ ಅಲ್ಲಿ ಪುರಸಭೆಯ ಕಾರ್ಯಸೂಚಿನಲ್ಲಿ ಇರೋದಿಲ್ಲ. ಅವರ ಮೂಗಿನ ನೇರಕ್ಕೆ ಅವ್ರಿಗೆ ಅನುಕೂಲ ಆಗೋಂಥ ಕೆಲವೊಂದು ಹಾಕೊಂಡಿರ್ತಾರೆ ಕಾರ್ಯಕ್ರಮಗಳನ್ನ. ಅದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತಲುಪೋ ಇಲ್ಲ. ಸುಮ್ಮನೆ ಈಗೆಲ್ಲ ಹೇಳ್ಬೋದು ಕೋಟ್ಯಾಂತರ ಅನುದಾನ ಬರುತ್ತೆ, ಮೇಲ್ದರ್ಜೆಗೆ ಏರ್ತಾರೆ ಅಂತ. ನಮ್ಮ ಕಣ್ಣು ಮುಂದೆನೇ ಇದೆ. ಎಷ್ಟೋ ಸುಮಾರು 15 ವರ್ಷದಿಂದ BBMP ಸೇರ್ಕೊಂಡಿರುತ್ತೆ 120-130 ಹಳ್ಳಿಗಳಿಗೆ ಇವಾಗಲೂ ಕುಡಿಯೋ ನೀರಿಗೆ ವ್ಯವಸ್ಥೆ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದಾಗ ಈ ಗ್ರಾಮ ಪಂಚಾಯತಿಗಳ ಮೇಲ್ದರ್ಜೆಗೆ ಏರಿಸ್ಕೊಂಡು ಏನು ಮಾಡ್ತಾರೆ ಈಗ? ದಯವಿಟ್ಟು ಮಾಧ್ಯಮದ ಮಿತ್ರರಲ್ಲಿ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಯಾವ ಪುರಸಭೆಗಳು ಮೇಲ್ದರ್ಜೆಗೆ ಏರಿದಾರೋ ಅಲ್ಲಿಗೆ ಹೋಗಿ ತಾವೊಂದು ಸಮೀಕ್ಷೆ ಮಾಡಿ, ಜನಗಳ ಸಮೀಕ್ಷೆ ಮಾಡಿ. ಕೇವಲ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳ ಜೊತೆಗೆ ಮಾಧ್ಯಮದವರಿಗೆ ಕೈ ಜೋಡಿಸಿದ್ರೆ ಜನಗಳ ಒಂದು ನೇರ ನುಡಿಗಳು ತಮಗೆ ಬರುತ್ತೆ. ಎಷ್ಟೋ ಜನ ಈಗ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ಆಫೀಸ್ ಒಳಗಡೆ ಚೇಂಬರಲ್ಲಿ ಎಂಟ್ರಾಗಲ್ಲ, ಹೊರಗಡೆ ನಿಂತಿರ್ತಾರೆ. ಚೀಫ್ ಆಫೀಸರ್ ಇವ್ರು ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಇದೇ ಗ್ರಾಮ ಪಂಚಾಯತಿಗಳಿದ್ದಾಗ PDO ಹತ್ರ ಹೋಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಕೂತ್ಕೊಂಡು ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಊರುಗಳಲ್ಲಿರೋ ಸಮಸ್ಯೆಗಳು ಹೇಳ್ಕೊಳ್ತಾ ಇದ್ರು. ಎಷ್ಟೋ ಜನ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ನೋಡಿದ್ರೆ ಒಂದು ಮುಖ್ಯಮಂತ್ರಿಗಳು ನೋಡೋತರ ಆಡ್ತಾರೆ. ಅವ್ರ ಚೇಂಬರ್ ಒಳಗಡೆ ಎಂಟ್ರಿ ಇಲ್ಲ. ಇದು ಕಣ್ಮುಂದೆ ನಡೀತಾರೋ ಸತ್ಯ. ಇದು ಒಳಗಡೆ ಬಿಟ್ಕೊಳ್ಳೋದಿಲ್ಲ ಪುರಸಭಾ ಅಧಿಕಾರಿಗಳು. ಆಮೇಲೆ ಎಷ್ಟೋ ಈ ಪುರಸಭಾ ಅಧಿನಿಯಮಗಳು ಎಷ್ಟೋ ಜನ ಮೆಂಬರ್ಗಳು ಗೊತ್ತಿರಲ್ಲ. ಗ್ರಾಮ ಪಂಚಾಯತಿನಲ್ಲಾದರೆ ಪ್ರತಿಯೊಬ್ಬರಿಗೂ ಅದಕ್ಕೆ ಮಾಹಿತಿ ಇತ್ತು. ಪುರಸಭೆ ಈಗ ಅಪ್ಗ್ರೇಡ್ ಆಗ್ತಾ ಇರೋದ್ರಿಂದ ನಮ್ಮ ಸದಸ್ಯರು ಅದಕ್ಕೆ ತಕ್ಕ ಅಪ್ಗ್ರೇಡ್ ಆಗಲ್ಲ. ಅವರ ಹಕ್ಕು ಬಾಧ್ಯತೆಗಳೇನಂತ ಅವ್ರಿಗೂ ಗೊತ್ತಾಗಲ್ಲ. ಸುಮಾರು 8-10 ವರ್ಷ ಆಗಿರೋಂಥ ಪುರಸಭೆ ಆಗಿರ್ತಕ್ಕಂಥ ಊರುಗಳವ್ರು ಕೇಳಿದ್ರು ಆ ಸದಸ್ಯರಿಗೆ ಏನೂ ಮಾಹಿತಿ ಇರೋದಿಲ್ಲ. ಸುಮ್ಮನೆ ವಿಸಿಟಿಂಗ್ ಕಾರ್ಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಂತಿರೋದು ನಗರಸಭಾ ಸದಸ್ಯರು ಅಂತ ಪುರಸಭಾ ಸದಸ್ಯರು ಅಂತ ಆಗಿತ್ತೆ ಹೊರತು ಜನಜೀವನದ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೇ ಸಮಸ್ಯೆ ಬದಲಾವಣೆಗಳಾಗಿರೋದಿಲ್ಲ. ದಯವಿಟ್ಟು ಕೇಳ್ಕೊಳ್ತಾ ಇರೋದ್ರಿಂದ ಪ್ರತಿಯೊಬ್ಬರು ತಮ್ಮ ವಿರೋಧ ದಾಖಲಿಸಿ ಅದು ಆಗುತ್ತೋ ಬಿಡುತ್ತೋ ನಾವೊಂದು ವಿರೋಧ ವ್ಯಕ್ತಪಡಿಸೋಣ. ನಮಗೆ ಇದು ಇಷ್ಟ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೆ ನಾವೆಲ್ಲ ಹೇಳೋಣ. ಸಂಘ ಸಂಸ್ಥೆಗಳವರು, ಮಾಧ್ಯಮಗಳವರು, ಆಮೇಲೆ ಗ್ರಾಮಗಳಿರ್ತಕ್ಕಂಥ ಯುವಕ ಸಂಘಗಳವರು ಅವರೆಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಅವ್ರಿಗೆ. ಗ್ರಾಮ ಪಂಚಾಯತಿ ಇದ್ದಾಗ ಏನು ಇದಾಗಿದೆ, ನಮ್ಗೆ ಆಗಿರೋ ಅನುಕೂಲಗಳೇನು, ಪುರಸಭೆ ಆದಾಗ ಆಗಿರೋ ನಷ್ಟ ಏನು, ಪ್ರತಿಯೊಂದು ಅವ್ರಿಗೆಲ್ಲ ಒಂದು ತಳಮಟ್ಟದಲ್ಲಿ ಸಮಸ್ಯೆಗಳು ಅರಿವಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಪ್ರಾಪರ್ ಚಾನಲ್ಗಳ ಮೂಲಕ ಒಂದು ನಿಮ್ಮ PDO ಆಗಿರ್ಬೋದು, ನಿಮ್ಮ ಪುರಸಭಾ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಇವರ ಮೂಲಕ ಒಂದು ನಿಮ್ಮ ವಿರೋಧನ ವ್ಯಕ್ತಪಡಿಸಿ ಅಭಿಪ್ರಾಯ ದಾಖಲಿಸಿ. ಅದು ಇನ್ನು 2 ಉಸ್ಕೂರು ಮತ್ತು ಶಾಂತಿಪುರವನ್ನು ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಗ್ರಾಮ ಪಂಚಾಯಿತಿಯನ್ನು ಕೂಡ ಈ ಮೇಲ್ದರ್ಜೆಗೆ ಏರಿಸ್ತಾ ಇದೆ. ಇದನ್ನು ಕೂಡ ಇದು ಎಲ್ಲರ ಒಂದು ಇದೊಂದು ದುರಂತ ಅಂತ ಹೇಳ್ಬೋದು. ಜೊತೆಗೆ ಇಡೀ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದೆ, 175 ತಾಲೂಕುಗಳಿದೆ. ಅದರಲ್ಲಿ 116 ಪುರಸಭೆಗಳಿದೆ. ಅಲ್ಲದೆ ಇನ್ನೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಪಟ್ಟಣ ಪಂಚಾಯಿತಿಗಳಿದೆ. ಅಂದರೆ ಪುರಸಭೆಗಿನ್ನ ಕಡಿಮೆ 10,000ದಿಂದ 20,000 ಒಳಗೆ ಇರುವಂಥ ಪಾಪ್ಯುಲೇಷನ್ ಏನಿದೆ ಪಟ್ಟಣಗಳು ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 1 ನಗರಸಭೆ 5 ಪುರಸಭೆ ಇದೆ. ಇನ್ನು 3 ನಗರಸಭೆ 5 ಪುರಸಭೆ ಮಾಡಿದರೆ ಒಟ್ಟು 4 ನಗರಸಭೆ 10 ಪುರಸಭೆ ಆಗ್ತದೆ. ಇದು ನಿಜಕ್ಕೂ ಇದು ಶೋಚನೀಯ ಅಂತ ಹೇಳ್ಬೋದು. ಈಗ ನೋಡಿ, ಈಗ GG ಅಂದ್ಬಿಟ್ಟು ಏನೋ ಮನೆಗೂ ನೀರು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅದು ಅವಶ್ಯಕತೆನೇ ಇಲ್ಲ. ಇದು ಏನು ಅಂತಂದರೆ ಜನಗಳ ಮೇಲೆ ಒಂದು ಒತ್ತಾಯಕ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇವಾಗ ಅದೇ ನೀರಿಗೆ ಇನ್ನೊಂದು ಪೈಪ್ ಹಾಕೋದು, ಏನು ಅದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಹೀಗಾಗಿ ನೋಡಿ,
ಒಂದು ಇದರಲ್ಲಿ 515 ಜನ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ. ಅದನ್ನೆಲ್ಲ ಕಡಿವಾಣ ಆಡೋದಕ್ಕೆ ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರೆ ಕೆಳ ಪ್ರಜೆನೂ ಸಹ ಒಂದು ರಾಜಕೀಯವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಾಗಿ ಬರೆದಿದ್ದಾರೆ. ಅದನ್ನೆಲ್ಲ ಈ ಸಂವಿಧಾನ ತಿದ್ದುಪಡಿ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಅಷ್ಟೇ. ಇದನ್ನೆಲ್ಲ ಕೇಳಿದಾಗ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ನಮ್ಮ ಈ ಸಂಘಟನೆಗಳವರು ಇದ್ರ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಬೇಕು. ಮೀಸಲಾತಿ ಕಿತ್ತಾಕೋ ಒಂದು ಸಲುವಾಗಿ ಇಂತಹ ಒಂದು ಕಾರ್ಯಗಳನ್ನು ತರ್ತಾ ಇದ್ದಾರೆ ತಾಲೂಕುಗಳಲ್ಲಿ. ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ಅವನು ಪುರಸಭೆ ಮಾಡಿದ್ರೆ ನಮ್ಮ ಹಳ್ಳಿ ಒಂದು ಸರಿಯಾದ ರಸ್ತೆ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಈಗ ನಮ್ಮ ಮಕ್ಕಳೇನೋ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಮೆಡಿಕಲ್ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಒಂದು ಇಂಜಿನಿಯರ್ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಅಂಥದ್ರಲ್ಲಿ ಹೆಂಗೆ ಇವ್ರು ಪುರಸಭೆ ನಗರಸಭೆ ಮಾಡ್ತಾರೆ ಅನ್ನೋದು ಒಂದು ಅರ್ಥ ಆಯ್ತಲ್ಲ. ಇವರು ಅದೇನು ಅವ್ರಿಗೇನು ಬುದ್ಧಿ ಇದ್ದು ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಸೌಕರ್ಯ ಇಲ್ದಿರೋನು ಯಾವ ರೀತಿ ಮಾಡ್ತಾರೆ? ಒಂದು ಹಳ್ಳಿ 3 ಜನ ಮೆಂಬರ್ ಇರ್ತಾರೆ. ನಾವೇನೇ ಒಂದು ಹಳ್ಳಿ ಒಂದು ನೀರು ಬೇಕಂದ್ರೆ ಹಂಗೆ ಇಮಿಡಿಯೇಟ್ಲಿ ನಮ್ಮ ಊರಲ್ಲಿ ಸದಸ್ಯರು ಇರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದು. ಆದರೆ ನಗರಸಭೆ ಪುರಸಭೆ ಆಗ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಇದು ಏನಪ್ಪ ಅಂದ್ರು ಇದನ್ನೆಲ್ಲ ಉದ್ದೇಶ ಇದನ್ನೆಲ್ಲ ನೋಡಿದ್ರೆ ಮೀಸಲಾತಿಯನ್ನು ಕಿತ್ತಾಕ್ಬೇಕು ಮತ್ತು ಸಂವಿಧಾನವನ್ನು ಅಳಿಸ್ಬೇಕು ಅನ್ನೋ ಅಧ್ಯಕ್ಷರ ಚಿನ್ನಪ್ಪಣ್ಣವರ ಸಾರಥ್ಯದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ. ಈಗ ನಮ್ಮದು ಹತ್ತಿ ಬೆಲೆ ಆಗಿರೋದ್ರಿಂದ ಹತ್ತಿ ಬೆಲೆಯಲ್ಲಿ ಪುರಸಭೆ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಏನೊಂದು ಬಸ್ ಸ್ಟ್ಯಾಂಡ್ ಇದುವರೆಗೂ ಮಾಡೋಕ್ಕೆ ಆಗಿಲ್ಲ. ಪುರಸಭೆ ಆಯಿತು, ಈಗ ನಗರಸಭೆ ಆಗೋದಕ್ಕೂ ಹೊರಟಿದೆ. ಸೊ ಅಲ್ಲಿ ಈ ಥರ ಇರೋದ್ರಿಂದ ಇನ್ನು ತುರ್ತಾಗಿ ಮಾಡುವಂಥ ಕಾರ್ಯಕ್ರಮ ಏನಿದೆ ನಮ್ಗೆ ಸರ್ಕಾರಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಾಧಕ ಬಾಧಕಗಳು ಎರಡನ್ನೂ ಚರ್ಚೆ ಮಾಡಿ ಆಮೇಲೆ ತದನಂತರ ಇವರೆಲ್ಲ ಮಾಡೋದಕ್ಕೆ ನಮ್ಮದೇನು ವಿರೋಧನಿಲ್ಲ. ಫಸ್ಟು ಮೂಲಭೂತ ಸೌಕರ್ಯಗಳು ಈ ನಮ್ಮ ಅತ್ತಿಬೆಲೆ ಪುರಸಭೆ ಅಂತ ಈಗ ನಗರಸಭೆ ಆಗ್ತಾಯಿದೆ. ಒಂದು ನಿಲ್ದಾಣ ಅಂತಲೂ ಬಸ್ ನಿಲ್ದಾಣ ಅಂತ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಅಧಿಕಾರಿಗಳೂ ಬಂದೋದ್ರು, ಎಲ್ಲ ಸಚಿವರ ಹತ್ರನೂ ಎಲ್ಲ ಮಾತಾಡಿದ್ದಾರೆ. ಬಟ್ ಇದುವರೆಗೂ ಅದು ನೀವು ಸದಸ್ಯರುಗಳಾಗಿದ್ದೀರಾ. ಈ ಗ್ರಾಮ ಪಂಚಾಯತ್ ಇದ್ದರೆ ಇನ್ನೂ ನಿಮ್ಮ ಅಕ್ಕ ತಂಗಿಯರೋ ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿಯಾಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಮಹಿಳೆಯರು ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಮಾಡಬೇಕು. ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಇದು ಹೆಚ್ಚು ಜಾಗೃತಿಯನ್ನು ಇವಾಗ ನಾನು ಹೇಳಿದ ತಕ್ಷಣ ಈಗ ನಿಮಗೆಲ್ಲ ನಮ್ಮ ವಿಜಯಕುಮಾರ್ ಸರ್ ಅವರು ಎಲ್ಲವನ್ನು ಒದಗಿಸಿದ್ದಾರೆ. ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು, ಎಷ್ಟೆಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ಮತ್ತು ನೀವು ಕೂಡ ಆ ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಮಹೇಶ್ ಅವರು ಹೇಳ್ದಂಗೆ ಅದನ್ನು ನೀವು ಕೂಡ, ಯಾಕಂದರೆ ಸಮಾಜದ 4ನೇ ಅಂಗ ಮಾಧ್ಯಮ, ಸರ್ಕಾರದ 4ನೇ ಮಾಧ್ಯಮ ಭಾಳ ಮಾಧ್ಯಮಕ್ಕೂ ಭಾಳ ಶಕ್ತಿ ಇದೆ. ಕೇವಲ ಯಾರೋ ಹೇಳೋದನ್ನು ಬರೆದು ಸುದ್ದಿ ಮಾಡಿ ಬಿತ್ತರಿಸಿ ಮಾಡ್ತಕ್ಕಂಥದ್ದಲ್ಲ. ನಮ್ಮದು ಕೂಡ ಮಾಧ್ಯಮದ್ದು ಕೂಡ ಒಂದು ಹಕ್ಕಿದೆ. ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಲೇಖನ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಮಾಧ್ಯಮದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂತೇಳಿದ್ರೆ ಜೊತೆಗೆ ಇನ್ನೂ ಒಂದು ಹೇಳಿದ್ರು ವಿಜಯಕುಮಾರ್ ಸಾವರು, ಭಾಳ ನೋವಿನ ವಿಚಾರ ಏನಪ್ಪ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆ ಸೌಲಭ್ಯನ ಪಡ್ತಕ್ಕಂಥ ಎಲ್ಲ ಸಮುದಾಯ, ಯಾವುದೇ ಜಾತಿಯವರು, ಎಲ್ಲ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸೇವೆ ಸೌಲಭ್ಯಗಳು ಕೂಡ ಕಡಿತ ಆಗ್ತದೆ. ಜೊತೆಗೆ ಇವತ್ತು ಎಷ್ಟೋ ಜನ, ಭಾಳಷ್ಟು ಜನ ಇಳ್ವಾಡಿ ಈ ಕಡೆ ಭಾಗದಲ್ಲೆಲ್ಲ 94C ಹಾಕ್ಕೊಂಡು ಮತ್ತು 93 ಹಕ್ಕುಪತ್ರಗಳನ್ನು ಹಾಕಿ ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಸಾರಿ ಪುರಸಭೆ ನಗರಸಭೆ ಆಗಿಬಿಟ್ರೆ ನಿಮಗೆ ಯಾವುದೇ ಭೂಮಿಯನ್ನು ಸಿಗೋದಿಲ್ಲ. ಜೊತೆಗೆ ಇವತ್ತು ಸೈಟ್ ಕೂಡ ಕೊಡೋದು ಕೂಡ ಅರ್ಹತೆ ಇರಲ್ಲ. ಪ್ರತಿಯೊಬ್ಬರು ಇದೊಂದು ಕ್ರಾಂತಿ ಪುರುಷರಾಗಿ ದಯಮಾಡಿ ತಾಲೂಕಿನಲ್ಲಿ ಧ್ವನಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಈ ಹಿಂದೆ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿದ್ದೀವೋ ಆ ರೀತಿ ಗುಲಾಮರಾಗ್ತಾ ಇದ್ದೀವಿ. ಇವತ್ತು ಯಾರೋ ಇಬ್ಬರ ಜನಪ್ರತಿನಿಧಿಗಳು ಏನು ಅವರ ಸ್ವಾರ್ಥಕ್ಕಾಗಿ ಇಡೀ ತಾಲೂಕನ್ನು ಬಲಿ ಕೊಡ್ತಾ ಇದ್ದಾರೆ. ಮುಂದೆ ಅವರು ಯಾರೋ ಒಬ್ಬರಿಬ್ಬರಿಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಯಾಕೆ ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೋಬೇಕು? ಹಾಗಾಗಿ ನೀವು ಒಳ್ಳೇದಿದ್ದರೆ ಒಳ್ಳೆಯದನ್ನು ಮಾಡಿ. ಆಮೇಲೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ಹೊರಗಡೆ ಬನ್ನಿ, ಧ್ವನಿಯಾಗಿ ಕೇಳ್ರಿ. ಕೇಳೋಕ್ಕೆ ನಿಮ್ಗೇನು ಮೂಗ್ದಾರ ಹಾಕಿದಾರಾ? ಇವತ್ತು ಎಷ್ಟೋ ಜನ ಪಾಪ ಆವಾಗಲೇ ಹೇಳಿದ್ರು ಬಾಬು ಅವರು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತೇಳಿ ಕನಸು ಕಟ್ಕೊಂಡೇ ಇದ್ದಾರೆ. ನಿಮ್ಮ ಕನಸಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು ಅಂತ ಎಲ್ಲರಿಗೂ ಎಳ್ನೀರು ಕೊಟ್ಟು ಯಾರೋ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತಾಯಿದ್ದು, ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗುತ್ತೆ. ಹಾಗಾಗಿ ಮಾಧ್ಯಮದ್ದು ಕೂಡ ಭಾಳಷ್ಟು ನೀವೆಲ್ಲ ಕರೆಕ್ಟ್ ಹೋಗ್ಬಿಟ್ಟಿದ್ದೀರಾ. ನಾವು ಇವತ್ತು ಇವಾಗೂ ಕೂಡ ಈ ಪತ್ರ ಕೊಡ್ತಾಯಿದ್ವಿ ಮತ್ತು 20 ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಈ ಪತ್ರವನ್ನು ಕೊಡ್ತಾಯಿದ್ದೀವಿ. ಈ ರೀತಿ ಆಗ್ತದೆ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನೀವು ಟರಾವ್ ಮಾಡೋವಾಗ ನೀವು ಇದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಕೂಡ 20 ಗ್ರಾಮ ಪಂಚಾಯತಿ ಕೊಡ್ತಾಯಿದ್ದೀವಿ.
CO ಗಮನಕ್ಕೂ ಕೊಡ್ತಾ ಇದ್ದೀವಿ, DC ಗಮನಕ್ಕೂ ಕೊಡ್ತೀವಿ. ಇವೆಲ್ಲ ಪ್ರಕ್ರಿಯೆಗಳು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತಗೊಂಡು ನ್ಯಾಯಾಲಯದಲ್ಲಿ ಕೂಡ ಇದನ್ನು ಪ್ರಕ್ರಿಯೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೊದಲು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.